ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಫಸ್ಟ್ ಇಯರ್ BA ಅವ್ರದ್ದು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋದಕ್ಕೆ ಮೊದಲು ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಇಟ್ಕೊಂಡು ನಾನು ಪ್ರಶ್ನೆಗಳನ್ನು ಕೇಳ್ತಾ ಹೋದಂತೆ ನಿಮ್ಮ ಯಾವ ಘಟಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಲಾಗಿದೆ ಅನ್ನೋದನ್ನು ನೀವು ಮೊದಲಿಗೆ ಮಾರ್ಕ್ ಮಾಡಿ ಇಟ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಒಂದೇ ಪ್ರಶ್ನೆಯನ್ನು ಕೇಳೋದಿಲ್ಲ. ಹಾಗಾಗಿ ಇಂಥದ್ದೇ ಘಟಕದಿಂದ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾನು ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳಿ ಅಂತ ನೀವು ಕೇಳಿದರೆ ನನಗೂ ಕೂಡ ಯಾವ್ದು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಜಿಯೋಗ್ರಫಿ ಈಸ್ ನಾಟ್ ಮೈ ಸಬ್ಜೆಕ್ಟ್. ಆ್ಯಂಡ್ ಅದು ಅಲ್ಲದೆ ಇಂಥದ್ದೇ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ ಅಂತ ಹೇಳೋದಕ್ಕೆ ನಾನು ಪ್ರಶ್ನೆ ಪತ್ರಿಕೆಯನ್ನು ಮಾಡೋದಿಲ್ಲ. ನಾನು ನಿಮಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಬರೋದು. ಈ ಹಳೆ ಪ್ರಶ್ನೆ ಪತ್ರಿಕೆಯನ್ನು ತೋರಿಸೋ ಉದ್ದೇಶ ಇಷ್ಟೇ. ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬರಬಹುದು, ಅದರ ಪ್ಯಾಟ್ರನ್ ಹೇಗಿರುತ್ತೆ ಮತ್ತು ಇದೊಂಥರ ಬ್ಲೂ ಪ್ರಿಂಟ್ ಇದ್ದಂಗೆ ನಿಮಗೆ. ಈ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೀವೇನು ನೋಡ್ತಾ ಹೋಗ್ತೀರಾ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ರಿಪೀಟಾಗಿ ಬಂದಿರುವಂಥ ಪಠ್ಯದಿಂದನೇ ಪ್ರಶ್ನೆಗಳನ್ನು ತೆಗೆದಿರ್ತಾರೆ. ಹಾಗಾಗಿ ಯಾವ ಪಠ್ಯದಿಂದ ಪ್ರಶ್ನೆಗಳನ್ನು ತೆಗೆಯಲಾಗಿದೆ ಅನ್ನೋದನ್ನು ನೀವು ಮೊದಲಿಗೆ ನೋಡ್ಕೊಬೇಕಾಗತ್ತೆ. ಅದನ್ನು ನೀವು ಮಾರ್ಕ್ ಮಾಡಿಕೊಂಡು ಆ ಪಾಠಗಳನ್ನು ಫಸ್ಟ್ ನೀವು ಓದ್ಕೊಂಡು ಇನ್ನು ಸಮಯ ಇದ್ದರೆ ಮಿಕ್ಕಿದ್ದನ್ನು ಕೂಡ ಓದಿ. ನಾನು ಎಲ್ಲದನ್ನೂ ಓದಬೇಡಿ ಅಂತ ಹೇಳಲ್ಲ, ಅಥವಾ ನೀವು ಇಷ್ಟನ್ನು ಮಾತ್ರ ಓದಬೇಕು ಅಂತ ಹೇಳಲ್ಲ. ಅದು ನಿಮ್ಮ ಇಷ್ಟ, ನಿಮ್ಮ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಇಂಥದ್ದನ್ನೇ ಓದಿ ಅಂತ ನಾನು ಹೇಳೋದಕ್ಕೆ ಆಗಲ್ಲ. ಯಾವ ಸಬ್ಜೆಕ್ಟಿನ ಬಗ್ಗೆ ಕೂಡ ನಾನು ಇಂಥದ್ದನ್ನೇ ಓದಿ ಅಂತ ನಾನು ಹೇಳಲ್ಲ. ಯಾಕಂತಂದರೆ ಪ್ರಶ್ನೆ ಪತ್ರಿಕೆಯನ್ನು ನಾನು ಮಾಡೋದಿಲ್ಲ. ಹಾಗಾಗಿ ಹೀಗೆ ಬರಬಹುದು ಅಂತ ನಾನು ಹೇಳ್ಬೋದೇ ಹೊರತು ಹೀಗೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪುನಃ ನನಗೆ ಮೆಸೇಜ್ ಮಾಡಿ ಕೇಳಿಬಿಡಿ ಯಾವ ರೀತಿ ಪ್ರಶ್ನೆ ಇರುತ್ತೆ, ಯಾವ್ದು ಇಂಪಾರ್ಟೆಂಟ್ ಚಾಪ್ಟ್ರು ಅಂತ ಹೇಳಿ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಕೇಳಿಬಿಡಿ. ಯಾಕೆ ಅಂತಂದರೆ ನಾನು ನೋಡಿರುವಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರತಿ ಘಟಕದಿಂದನೂ ಕೂಡ ನಮಗೆ ಪ್ರಶ್ನೆಗಳನ್ನು ತೆಗೆದಿರ್ತಾರೆ. ಹಾಗಾಗಿ ಇಂಥದ್ದೇ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಇಂಥದ್ದೇ ಪ್ರಶ್ನೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಹಳೆ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ನೀವು ಓದ್ಕೊಂಡ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಈಸಿ ಆಗ್ಬೋದು ಅನ್ನೋದು ನನ್ನ ಉದ್ದೇಶ ಅಷ್ಟೆ. ಆಮೇಲೆ ಜಿಯೋಗ್ರಫಿ ಯಾರೆಲ್ಲ ಎಕ್ಸಾಮ್ ಬರಿತಾ ಇದ್ದೀರೋ ಅವರು ಮರೆಯದೆ ಪೆನ್ಸಿಲ್ಲು, ಸ್ಕೇಲು, ಇರೇಸರು, ಅದಕ್ಕೆ ನಿಮಗೆ ಡಯಾಗ್ರಾಮ್ಗಳನ್ನ ಕೇಳಿರ್ತಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸ್ಟೇಷ್ನರೀಸ್ನ ನೀವು ತೆಗೆದುಕೊಂಡು ಹೋಗಿ. ಇದಿಷ್ಟನ್ನು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾವು ಫಸ್ಟ್ ಇಯರ್ BA ಅವ್ರದ್ದು ಜಿಯೋಗ್ರಫಿ ಓಲ್ಡ್ ಕ್ವಶನ್ ಪೇಪರ್ನ ನೋಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಜುಲೈ-ಆಗಸ್ಟ್ 2019 ಪೇಪರ್. ಇದು 80 ಮಾರ್ಕ್ಸಿನ ಪತ್ರಿಕೆ ಆಗಿದೆ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನನ್ನನ್ನು ಕೇಳಬೇಡಿ. ಯಾಕಂದರೆ ಜಿಯೋಗ್ರಫಿ ಬಗ್ಗೆ ನನಗೆ ಯಾವುದೇ ಐಡಿಯಾ ಇಲ್ಲ. ಜಸ್ಟ್ ಆದರೂ ನಿಮಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕ್ವಶನ್ ಪೇಪರ್ನ ಮಾತ್ರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಫಸ್ಟು ಪಾರ್ಟ್ ಎ ಅಥವಾ ಸೆಕ್ಷನ್ ಎನಲ್ಲಿ ನಾವು ನೋಡೋದಾದರೆ 5 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗತ್ತೆ. 6 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಎಂದರೇನು, ಅದರ ಶಾಖೆಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಎರಡನೆಯ ಪ್ರಶ್ನೆ ರಾಸಾಯನಿಕ ಶಿಥಿಲೀಕರಣವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಮೂರನೆಯ ಪ್ರಶ್ನೆ ಭೂಕಂಪನಗಳು ಉಂಟಾಗಲು ಕಾರಣಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ನಾಲ್ಕನೆಯದಾಗಿ ನಗ್ನೀಕರಣ ಎಂದರೇನು, ನಗ್ನೀಕರಣದ ಕರ್ತೃಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಐದನೆಯ ಪ್ರಶ್ನೆ ಮಾರುತಗಳ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಆರನೆಯದಾಗಿ ಉಬ್ಬರವಿಳಿತಗಳು ಎಂದರೇನು, ಅದರ ವಿಧಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಪಾರ್ಟ್ ಬಿಗೆ ಬರೋದಾದರೆ 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 7ನೆಯ ಪ್ರಶ್ನೆಯನ್ನು ನೋಡೋದಾದರೆ ಶಿಥಿಲೀಕರಣ ಎಂದರೇನು, ಶಿಥಿಲೀಕರಣದ ವಿವಿಧ ಪ್ರಕಾರಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 8ನೆಯದಾಗಿ ವೆಗನರನ ಭೂಖಂಡಗಳ ಅಲೆತ ಸಿದ್ಧಾಂತವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 9ನೆಯದಾಗಿ ವಾಯುಮಂಡಲದ ರಚನೆ ಮತ್ತು ಸಂಯೋಜನೆಯನ್ನು ಚಿತ್ರಸಹಿತ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ನಿಮಗಿಲ್ಲಿ ಜಿಯೋಗ್ರಫಿಗೆ ಬಂದರೆ ಡಯಾಗ್ರಾಮ್ನ ಯಾವುದಾದ್ರೂ ಒಂದು ಕೇಳಿರ್ತಾರೆ. ಹಾಗಾಗಿ ಎಕ್ಸಾಮಿಗೆ ಹೋಗುವಾಗ
ಸ್ಕೇಲು, ಪೆನ್ಸಿಲು, ಇರೇಸರು ಇದನ್ನೆಲ್ಲ ತೊಗೊಂಡೋಗೋದನ್ನು ಮರಿಬೇಡಿ. ಇನ್ನು 10ನೇದಾಗಿ ಸಾಗರ ತಳದ ಭೂ ಸ್ವರೂಪವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಸೆಕ್ಷನ್ ಸಿಗೆ ಬರೋದಾದರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 5 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ 11ನೆಯ ಪ್ರಶ್ನೆ ನಕ್ಷೆ ಎಂದರೇನು, ವಿವಿಧ ರೀತಿಯ ನಕ್ಷೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಬೇರೆ ಬೇರೆ ರೀತಿಯ ನಕ್ಷೆಗಳ ಪಾಯಿಂಟ್ ವೈಸ್ ಇದೆ, ನಿಮಗೆ ಅದನ್ನು ಪಾಯಿಂಟನ್ನು ಹಾಕಿ ಅದಕ್ಕೆ ವಿವರಣೆಯನ್ನು ಬರೀಬೇಕಾಗತ್ತೆ. ಇನ್ನು 12ನೆಯ ಪ್ರಶ್ನೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಎಂದರೇನು, ಅವುಗಳ ಗುಣಲಕ್ಷಣಗಳನ್ನು ವಿವರಿಸಿ. ಇನ್ನು 13ನೇದಾಗಿ ಡ್ರಾ ದ ಕಂಟೋರ್ ಡಯಾಗ್ರಾಮ್ಸ್ ಫಾರ್ ದ ಫಾಲೋಯಿಂಗ್ಸ್ ಅಂತ ಕೇಳಿದರೆ ಇಲ್ಲಿ 2 ಚಿತ್ರಗಳನ್ನು ಬಿಡಿಸೋದಕ್ಕೆ ಕೇಳಿದ್ದಾರೆ. ಒಟ್ಟು ನಿಮಗೆ 3 ಡಯಾಗ್ರಾಮ್ನ ಕೇಳಿದ್ದಾರೆ. ಒಂದು ಸಮ ಇಳಿಜಾರು, ಇನ್ನೊಂದು ದ್ವೀಪ ಪ್ರದೇಶ ಅಂತ ಹೇಳಿ. ಇಲ್ಲಿ ಮೇಲೆ ಇನ್ನೂ ಒಂದು ಪ್ರಶ್ನೆ ಡಯಾಗ್ರಾಮ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲೂ ಕೂಡ 14ನೇ ಪ್ರಶ್ನೆ ತೇವ ಮತ್ತು ಒಣಬುರುಡೆ ಉಷ್ಣತಾ ಮಾಪಕದ ಅಂದವಾದ ಚಿತ್ರ ಬರೆದು ಅದರ ಉಪಯೋಗವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲೂ ಕೂಡ ನಿಮಗೆ ಮತ್ತೆ ಡಯಾಗ್ರಾಮನ್ನು ಕೇಳಿದ್ದಾರೆ. ಇನ್ನು 15ನೇ ಪ್ರಶ್ನೆ ಸಮೋನ್ನತ ರೇಖೆಗಳೆಂದರೇನು, ಅವುಗಳ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಜಿಯೋಗ್ರಫಿ ಯಾರೆಲ್ಲ ಎಕ್ಸಾಮ್ಗೆ ಹೋಗ್ತಿದ್ದೀರೋ ಅವರು ಪೆನ್ಸಿಲು, ಸ್ಕೇಲು, ಇರೇಸರ್ನ ತೊಗೊಂಡೋಗೋದನ್ನು ಮರಿಬೇಡಿ. ಯಾಕೆಂತಂದರೆ ಜಿಯೋಗ್ರಫಿಯಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಡಯಾಗ್ರಾಮ್ನ ಕೇಳಿರ್ತಾರೆ. ಹಾಗಾಗಿ ಪೆನ್ಸಿಲು, ಇರೇಸರು, ಸ್ಕೇಲು ಏನೇನು ಅದಕ್ಕೆ ಸಂಬಂಧಪಟ್ಟಂಥದ್ದನ್ನು ತೊಗೊಂಡೋಗೋದನ್ನು ಮರಿಬೇಡಿ. ನಾನು ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2020. ಇದು ಕೂಡ 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿದೆ. ಮೊದಲಿಗೆ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 4ಕ್ಕೆ ಉತ್ತರವನ್ನು ಬರೀಬೇಕು ಅಂತ ಹೇಳಿ. ಇಲ್ಲಿ ಒಟ್ಟು ನಿಮಗೆ 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯ ಪ್ರಶ್ನೆ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಶಾಖೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಪಾಯಿಂಟ್ ವೈಸ್ನ ಹಾಕಿ ಸರಿಯಾಗಿ ಎಕ್ಸ್ಪ್ಲೈನ್ನ ಮಾಡಬೇಕಾಗತ್ತೆ. ಇನ್ನು 2ನೆಯ ಪ್ರಶ್ನೆ ಜಲಜ ಶಿಲೆಗಳವು ರಾಸಾಯನಿಕ ಕ್ರಿಯೆಯಿಂದ ನಿರ್ಮಿತವಾದ ಜಲಜ ಶಿಲೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 3ನೆಯ ಪ್ರಶ್ನೆ ಜ್ವಾಲಾಮುಖಿಯ ಅರ್ಥ, ಉಗಮ ಮತ್ತು ರಚನೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. 4ನೇ ಪ್ರಶ್ನೆ ವಾಯುಮಂಡಲದ ರಚನೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 5ನೆಯ ಪ್ರಶ್ನೆ ಊರ್ಧ್ವಮುಖ ಉಷ್ಣಾಂಶದ ಹಂಚಿಕೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 6ನೆಯ ಪ್ರಶ್ನೆ ಸಾಗರದ ಉಪಯೋಗಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಪಾರ್ಟ್ ಬಿಗೆ ಬರೋದಾದರೆ 15 ಅಂಕದ ಪ್ರಶ್ನೆ 2ಕ್ಕೆ ಮಾತ್ರ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 7ನೇ ಪ್ರಶ್ನೆಯನ್ನು ನೋಡೋದಾದರೆ ಜ್ವಾಲಾಮುಖಿಯ ವಿಧಗಳನ್ನು ಮತ್ತು ಜ್ವಾಲಾಮುಖಿಯಿಂದ ಉಗಮವಾಗುವ ಭೂ ಸ್ವರೂಪವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 8ನೆಯ ಪ್ರಶ್ನೆ ಹಿಮನದಿಯ ಸವೆತದ ಕಾರ್ಯವನ್ನು ಕುರಿತು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. 9ನೇದಾಗಿ ವೃಷ್ಟಿ ಎಂದರೇನು, ಮಳೆಯ ವಿಧಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 10ನೆಯ ಪ್ರಶ್ನೆ ಸಾಗರ ತಳದ ಭೂ ಸ್ವರೂಪವನ್ನು ಅಂದವಾದ ಚಿತ್ರ ಸಹಿತ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಪಾರ್ಟ್ ಸಿಗೆ ಬರೋದಾದರೆ ಪ್ರಾಕ್ಟಿಕಲ್ ಬೇರೆ ಇದೆಯಾ. 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಳತೆ ಎಂದರೇನು, ಅಳತೆಯ ವಿಧಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಕೆಳಗಿನವುಗಳಿಗೆ ರೇಖಾ ಮಾಪಕವನ್ನು ರಚಿಸಿ ಅಂತ ಹೇಳಿ. ಇನ್ನು 13ನೆಯ ಪ್ರಶ್ನೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಎಂದರೇನು, ಅಂದವಾದ ಚಿತ್ರದೊಂದಿಗೆ ವಿವರಿಸಿ. ಇದು 2ನೇ ಸತಿ ನಿಮಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ. 14ನೆಯ ಪ್ರಶ್ನೆ ಕೆಳಗಿನವುಗಳನ್ನು ಸಮೋನ್ನತ ರೇಖೆಗಳ ಸಹಾಯದಿಂದ ಚಿತ್ರಿಸಿ ಅಂತ ಕೇಳಿದ್ದಾರೆ. ದ್ವೀಪ ಮತ್ತು ಪ್ರಸ್ಥಭೂಮಿ. ಮಳೆ ಮಾಪಕದ ಚಿತ್ರವನ್ನು ಬರೆಯಿರಿ ಮತ್ತು ಅದರ ಉಪಯೋಗಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ ಡಯಾಗ್ರಾಮ್, ಇದೆಲ್ಲ ಡಯಾಗ್ರಾಮೇ ಬರುತ್ತೆ ಅಲ್ವಾ ಪ್ರಾಕ್ಟಿಕಲ್. ಇದರಲ್ಲಿ ಒಂದು ಅಳತೆ ಎಂದರೇನು ಅದನ್ನು ಬಿಟ್ಟು ಇನ್ನೆಲ್ಲದು ಡಯಾಗ್ರಾಮ್ ಕೇಳಿದ್ದಾರೆ. ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ನೋಡ್ಬಿಟ್ಟು ನೀವು ಆನ್ಸರ್ನ ಮಾಡ್ಕೊಳ್ಳಿ. ಇನ್ನೂ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಫಸ್ಟ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2022. ಇದು ಸಹ 80 ಅಂಕದ ಪ್ರಶ್ನೆಗಳಾಗಿರುತ್ತೆ. ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. 5 ಅಂಕದ ಪ್ರಶ್ನೆ
ಭೂಗೋಳಶಾಸ್ತ್ರ ಎಂದರೇನು? ಭೂಗೋಳಶಾಸ್ತ್ರದ ಯಾವುದಾದರೂ 4 ವ್ಯಾಖ್ಯಾನಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟು ಭೂಗೋಳಶಾಸ್ತ್ರ ಎಂದರೇನು ಅನ್ನೋದಕ್ಕೆ ವಿವರಣೆಯನ್ನು ಬರೆದು ನಂತರ ಭೂಗೋಳಶಾಸ್ತ್ರದ ವ್ಯಾಖ್ಯಾನಗಳು ಅಂತ ಹೇಳಿ ಹೆಡ್ಡಿಂಗ್ ಹಾಕಿ ಎಷ್ಟು ವ್ಯಾಖ್ಯಾನಗಳು 4 ವ್ಯಾಖ್ಯಾನಗಳನ್ನು ಕೇಳಿದ್ದಾರೆ. ಒಂದು 5 ವ್ಯಾಖ್ಯಾನಗಳನ್ನು ನೀವು ಬರೀಬೇಕಾಗತ್ತೆ. ಇನ್ನು ಎರಡನೆಯದಾಗಿ ಭೂಮಿಯ ರಚನೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಮೂರನೆಯ ಪ್ರಶ್ನೆ ಭೂಕಂಪ ಎಂದರೇನು? ಭೂಕಂಪದ ಪರಿಣಾಮಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಮೋಸ್ಟ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಅಂತ ಅಂದ್ಕೊಳ್ತೀನಿ. ನಾಲ್ಕನೆಯ ಪ್ರಶ್ನೆಯನ್ನು ನೋಡೋದಾದರೆ ನಗ್ನೀಕರಣ ಎಂದರೇನು? ಕರ್ತೃವಾಗಿ ನದಿಯ ಕಾರ್ಯವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಐದನೆಯ ಪ್ರಶ್ನೆ ವಾಯುಮಂಡಲದ ಸಂಯೋಜನೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಆರನೇ ಪ್ರಶ್ನೆ ಉಬ್ಬರವಿಳಿತ ಎಂದರೇನು? ಉಬ್ಬರವಿಳಿತದ ವಿಧಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟು ಉಬ್ಬರವಿಳಿತ ಎಂದರೇನು ಅನ್ನೋದಕ್ಕೆ ಉತ್ತರವನ್ನು ಬರೆದು ಅದಾದ ನಂತರ ಉಬ್ಬರವಿಳಿತದ ವಿಧಗಳನ್ನು 1 by 1 ವಿವರಣೆಯನ್ನು ಮಾಡಬೇಕಾಗುತ್ತೆ. ಇನ್ನು ಪಾರ್ಟ್ ಬಿಗೆ ಬರೋದಾದರೆ 15 ಅಂಕದ ಪ್ರಶ್ನೆ, 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. 7ನೆಯ ಪ್ರಶ್ನೆ ಶಿಲೆ ಎಂದರೇನು? ಶಿಲೆಗಳ ವಿಧಗಳು ಮತ್ತು ಉಪಯೋಗಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 8ನೆಯ ಪ್ರಶ್ನೆ ನಗ್ನೀಕರಣಕೃತವಾಗಿ ಹಿಮನದಿಯ ಕಾರ್ಯ ಮತ್ತು ಅದರಿಂದ ಉಂಟಾಗುವ ಭೂ ಸ್ವರೂಪಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 9ನೆಯ ಪ್ರಶ್ನೆ ಮಾರುತ ಎಂದರೇನು? ಅನಿಶ್ಚಿತ ಮಾರುತಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 10ನೆಯ ಪ್ರಶ್ನೆ ಸಾಗರ ಪ್ರವಾಹ ಎಂದರೇನು? ಪೆಸಿಫಿಕ್ ಸಾಗರದ ಪ್ರವಾಹಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಪಾರ್ಟ್ ಸಿಗೆ ಬರೋದಾದರೆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. 10 ಅಂಕದ ಪ್ರಶ್ನೆಗಳು. ಸಾಗರದ ಉಷ್ಣಾಂಶವನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ನಕ್ಷೆ ಎಂದರೇನು? ನಕ್ಷೆಯ ವಿಧಗಳನ್ನು ವಿವರಿಸಿ. ಇದು ಕೂಡ 2ನೇ ಬಾರಿಗೆ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ ನನ್ನ ಪ್ರಕಾರ. 13ನೇ ಪ್ರಶ್ನೆ ಮಾಪಕ ಎಂದರೇನು? ಮಾಪಕದ ವಿಧಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 14ನೆಯ ಪ್ರಶ್ನೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಚಿತ್ರಸಹಿತ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ ನಿಮಗೆ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಇನ್ನು 15ನೆಯ ಪ್ರಶ್ನೆಯನ್ನು ನೋಡೋದಾದರೆ ಈ ಕೆಳಗಿನ ಯಾವುದಾದರೂ 2 ಅಂದವಾದ ಚಿತ್ರಸಹಿತ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸಮ ಇಳಿಜಾರು, ಹೊರಬಾಗಿದ ಇಳಿಜಾರು, ಶಂಖಾಕೃತಿ ಬೆಟ್ಟ, ಉಷ್ಣತಾ ಮಾಪಕ. ಇದರಲ್ಲಿ 4 ಕೊಟ್ಟಿದ್ದಾರೆ. ಯಾವುದಾದ್ರೂ 2ಕ್ಕೆ ಚಿತ್ರವನ್ನು ಬಿಡಿಸಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ. ಲಾಸ್ಟ್ ಇಯರ್ ಜನವರಿ ಬ್ಯಾಚ್ ಅವ್ರು ಬರೆದಿರುವಂತಹ ಪತ್ರಿಕೆ ಇದು ಓಲ್ಡ್ ಸ್ಕೀಮಿಂದು. ಬಟ್ 90 ಮಾರ್ಕ್ಸಿಂದಿದೆ. ಆದರೆ ಪ್ರಶ್ನೆಗಳು ರಿಪೀಟ್ ಆಗಿರುತ್ತೆ. ಆ ಪ್ರಶ್ನೆಗಳನ್ನು ನೋಡಿಕೊಂಡ್ರೆ ನಿಮಗೆ ಯೂಸ್ ಆಗ್ಬೋದು ಅಂತ. ಸೆಕ್ಷನ್ ಎನಲ್ಲಿ ನೋಡೋದಾದರೆ 5 ಅಂಕದ ಪ್ರಶ್ನೆಗಳು, 5ಕ್ಕೆ ಉತ್ತರ ಬರೀರಿ ಅಂತ ಹೇಳಿ. ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅಭಿವೃದ್ಧಿಯನ್ನು ಕುರಿತು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 2ನೆಯ ಪ್ರಶ್ನೆ ಭೂಮಿ ಮತ್ತು ಜಲರಾಶಿಗಳ ಹಂಚಿಕೆಯನ್ನು ಕುರಿತಾದ ಚತುರ್ಮುಖಿ ಸಿದ್ಧಾಂತವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 3ನೆಯ ಪ್ರಶ್ನೆ ಶಿಥಿಲೀಕರಣ ಎಂದರೇನು? ಭೌತಿಕ ಶಿಥಿಲೀಕರಣದ ವಿವಿಧ ಬಗೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಪರ್ವತಗಳ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಹವಾಗುಣ ಮತ್ತು ವಾಯುಗುಣಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಆರ್ದ್ರತೆ ಎಂದರೇನು? ಆರ್ದ್ರತೆಯ ವಿಧಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 7ನೆಯ ಪ್ರಶ್ನೆ ಸಾಗರ ತಳದ ಭೂ ಸ್ವರೂಪಗಳನ್ನು ಅಂದವಾದ ಚಿತ್ರದೊಂದಿಗೆ ವಿವರಿಸಿ ಅಂತ. ಇದು ನಿಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಬಂದಿತ್ತು. ಈಗ ಕೂಡ ಸೇಮ್ ಪ್ರಶ್ನೆಯನ್ನು ಕೇಳಿದ್ದಾರೆ. 7ನೇದು ಸಾಗರದ ತಳದ ಭೂ ಸ್ವರೂಪಗಳನ್ನು ಅಂದವಾದ ಚಿತ್ರದೊಂದಿಗೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 8ನೆಯ ಪ್ರಶ್ನೆ ಸಾಗರದ ನೀರಿನ ಲವಣತೆಯನ್ನು ಪ್ರಭಾವಿಸುವ ಅಂಶಗಳನ್ನು ಕುರಿತು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಸೆಕ್ಷನ್ ಬಿಯಲ್ಲಿ ನೋಡೋದಾದರೆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ 9ನೆಯ ಪ್ರಶ್ನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದೆರಡರಲ್ಲಿ ಯಾವುದಕ್ಕಾದರೂ 1ಕ್ಕೆ ಉತ್ತರವನ್ನು ಬರೀಬೇಕು. ಅಗ್ನಿಶಿಲೆಗಳ ಉಗಮ, ವಿಧಗಳು ಮತ್ತು ಗುಣಲಕ್ಷಣಗಳನ್ನು ವಿವರಿಸಿ ಅಥವಾ ಭೂಕಂಪಗಳ ಕಾರಣ, ಪರಿಣಾಮ ಮತ್ತು ಹಂಚಿಕೆಗಳನ್ನು ವಿವರಿಸಿ ಅಂತ ಹೇಳಿ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದೆರಡರಲ್ಲಿ ಯಾವುದಕ್ಕಾದರೂ 1ಕ್ಕೆ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 10ನೇದರಲ್ಲೂ ಸಹ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರಪಂಚದ ಒತ್ತಡ ಪಟ್ಟಿಗಳನ್ನು ಅಂದವಾದ ಚಿತ್ರದೊಂದಿಗೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಅಥವಾ ವಾಯುಮಂಡಲದ ರಚನೆ ಮತ್ತು ಸಂಯೋಜನೆಯನ್ನು ಕುರಿತು ಅಂದವಾದ ಚಿತ್ರದೊಂದಿಗೆ ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ.
ಇನ್ನು 11ನೇದಾಗಿ ಇಲ್ಲೂ ಸಹ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ ಒಂದಕ್ಕೆ ಉತ್ತರವನ್ನು ಬರೀಬೇಕು. ಪೆಸಿಫಿಕ್ ಮಹಾಸಾಗರದ ಪ್ರವಾಹಗಳನ್ನು ಅಂದವಾದ ಚಿತ್ರದೊಂದಿಗೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಉಬ್ಬರವಿಳಿತಗಳ ವಿಧಗಳನ್ನು ಅಂದವಾದ ಚಿತ್ರದೊಂದಿಗೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ ನಿಮಗೆ ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆ ಅಂತ ಅಂದ್ಕೊಳ್ತೀನಿ. ಇನ್ನು ಸೆಕ್ಷನ್ ಸಿಗೆ ಬರೋದಾದರೆ ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. 5 ಅಂಕದ ಪ್ರಶ್ನೆಗಳು. ನಕ್ಷೆ ಎಂದರೇನು? ಯಾವುದಾದ್ರೂ 2 ನಕ್ಷೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಈ ಪ್ರಶ್ನೆ ಕೂಡ ನಿಮಗೆ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು. 13ನೇದು ಕ್ಯಾಲ್ಕುಲೇಟ್ ದ RF ವೇರ್ 1 centimeter equal to 1000 m and 1 inch equal to 1 mile. 1 ಸೆಂಟಿಮೀಟರ್ ಈಕ್ವಲ್ ಟು 1000 ಮೀಟರ್ ಮತ್ತು 1 ಅಂಗುಲ ಈಸ್ ಈಕ್ವಲ್ ಟು 1 ಮೈಲಿ ಪ್ರಮಾಣವನ್ನು ಪ್ರಾತಿನಿಧಿಕ ಭಿನ್ನಾಂಶಕ್ಕೆ ಪರಿವರ್ತಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 14ನೆಯ ಪ್ರಶ್ನೆ ಪ್ರಮುಖ ಅಕ್ಷಾಂಶಗಳನ್ನು ಅಂದವಾದ ಚಿತ್ರದೊಂದಿಗೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಅಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ರೇಖಾಂಶ ಮತ್ತು ಅಕ್ಷಾಂಶ ಎರಡನ್ನ ಕೂಡ ಕೇಳಿದರು. ಇಲ್ಲಿ ಬರೀ ಪ್ರಮುಖ ಅಕ್ಷಾಂಶಗಳನ್ನು ಅಂದವಾದ ಚಿತ್ರದೊಂದಿಗೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸಮೋನ್ನತ ರೇಖೆಗಳ ಸಹಾಯದಿಂದ ಅಸಮ ಇಳಿಜಾರು ಭೂ ಸ್ವರೂಪವನ್ನು ಚಿತ್ರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದನ್ನು ಕೂಡ ಅಸಮ ಇಳಿಜಾರು ಭೂಪ್ರದೇಶದ ಚಿತ್ರಣ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಕೇಳಿದರು. ಇನ್ನು 16ನೇ ಪ್ರಶ್ನೆಯನ್ನು ನೋಡೋದಾದರೆ ಅಂದವಾದ ಚಿತ್ರದೊಂದಿಗೆ ಸೆಂಟಿಗ್ರೇಡ್ ಮತ್ತು ಫ್ಯಾರನ್ಹೀಟ್ ಉಷ್ಣತಾ ಮಾಪಕವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನೂ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಲಾಸ್ಟ್ ಜುಲೈ ಬ್ಯಾಚ್ ಅವರು ಬರೆದಿರುವಂತಹ ಪ್ರಶ್ನೆ ಪತ್ರಿಕೆ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿದೆ. ಪ್ರಾಕೃತಿಕ ಭೂಗೋಳಶಾಸ್ತ್ರದ ಪರಿಚಯ. ಪಾರ್ಟ್ ಎಯನ್ನು ನೋಡೋದಾದರೆ ಇಲ್ಲೂ ಕೂಡ 5 ಅಂಕದ ಪ್ರಶ್ನೆಗಳಿಗೆ 4ಕ್ಕೆ ಉತ್ತರವನ್ನು ಬರೀಬೇಕು ಅಂತ ಹೇಳಿ ಕೇಳಿದ್ದಾರೆ. 1ನೆಯ ಪ್ರಶ್ನೆ ಭೂಮಿಯ ಅಂತರಾಳದ ಪದರಗಳು ಯಾವುವು? ಪ್ರತಿ ಪದರದ ಸಂಕ್ಷಿಪ್ತ ವಿವರಣೆಯನ್ನು ಒದಗಿಸಿ ಅಂತ ಹೇಳಿ ಕೇಳಿದ್ದಾರೆ. ರಾಸಾಯನಿಕ ಶಿಥಿಲೀಕರಣ ಎಂದರೇನು? ಶಿಲೆಗಳು ರಾಸಾಯನಿಕವಾಗಿ ಕರಗುವ ಪ್ರಕ್ರಿಯೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 3ನೆಯ ಪ್ರಶ್ನೆ ಉಷ್ಣವಲಯದ ಅಧಿಕ ಒತ್ತಡದ ಪಟ್ಟಿಗಳ ಗುಣಲಕ್ಷಣಗಳು ಯಾವುವು? ಅವುಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 4ನೆಯ ಪ್ರಶ್ನೆ ಮೋಡಗಳು ಎಂದರೇನು? ಮೋಡಗಳ ವಿಧಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 6ನೆಯ ಪ್ರಶ್ನೆ ಪೆಸಿಫಿಕ್ ಸಾಗರದಲ್ಲಿನ ಪ್ರಮುಖ ಸಾಗರ ಪ್ರವಾಹಗಳು ಯಾವುವು? ಪೆಸಿಫಿಕ್ ಮಹಾಸಾಗರದಲ್ಲಿನ 2 ಪ್ರಮುಖ ಪ್ರವಾಹಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 6ನೆಯ ಪ್ರಶ್ನೆಯನ್ನು ನೋಡೋದಾದರೆ ಉಬ್ಬರವಿಳಿತಕ್ಕೆ ಕಾರಣಗಳೇನು? ಭೂಮಿಯ ಮೇಲೆ ಉಬ್ಬರವಿಳಿತದ ರಚನೆಗೆ ಕಾರಣವಾಗುವ ಮುಖ್ಯ ಅಂಶಗಳನ್ನು ವಿವರಿಸಿ. ಇದು ಕೂಡ 2ನೇ ಬಾರಿಗೆ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ. ಪಾರ್ಟ್ ಬಿಯನ್ನು ನೋಡೋದಾದರೆ 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 2ಕ್ಕೆ ಉತ್ತರವನ್ನು ನಾವು ಬರೀಬೇಕು. 4 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಭೂಖಂಡ ಅಲೆತ ಸಿದ್ಧಾಂತದ ಪ್ರಮುಖ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಶಿಲೆಗಳ ರಚನೆ ಮತ್ತು ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 9ನೆಯ ಪ್ರಶ್ನೆ ಹವಾಮಾನ ಮತ್ತು ವಾಯುಗುಣವನ್ನು ವ್ಯಾಖ್ಯಾನಿಸಿ ಮತ್ತು ಅವುಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ. ಹವಾಮಾನ ಮತ್ತು ಹವಾಮಾನದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 10ನೇದಾಗಿ ಸಮುದ್ರದ ನೀರಿನ ಉಷ್ಣಾಂಶ ಮತ್ತು ಲವಣಾಂಶವನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಪಾರ್ಟ್ ಸಿಗೆ ಬರೋದಾದರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 11ನೆಯ ಪ್ರಶ್ನೆ ನಕ್ಷೆ ಎಂದರೇನು? ಭೂಗೋಳಶಾಸ್ತ್ರಜ್ಞರಿಗೆ ನಕ್ಷೆಯು ಹೇಗೆ ಉಪಯುಕ್ತ ಸಾಧನವಾಗಿದೆ? ನಕ್ಷೆ ಎಂದರೇನು ಅನ್ನೋದು ನಿಮಗೆ 3ನೇ ಬಾರಿಗೆ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಆದರೆ ಭೂಗೋಳಶಾಸ್ತ್ರಜ್ಞರಿಗೆ ನಕ್ಷೆಯ ಹೇಗೆ ಉಪಯೋಗ ಸಾಧನವಾಗಿದೆ ಅನ್ನೋದು 1ನೇ ಬಾರಿಗೆ ಬಂದಿದೆ. ಇನ್ನು 2ನೆಯ ಪ್ರಶ್ನೆ ಅಕ್ಷಾಂಶ ಎಂದರೇನು? ಪ್ರಮುಖ ಅಕ್ಷಾಂಶಗಳನ್ನು ಅಂದವಾದ ಚಿತ್ರಸಹಿತ ವಿವರಿಸಿ. ಇದು ಕೂಡ ನಿಮಗೆ ಈ ಘಟಕದಿಂದ ಸಹ ನಿಮಗೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಪ್ರಶ್ನೆ ಬಂದಿದೆ. ಒಂದು ಸತಿ ಅಕ್ಷಾಂಶ ಮತ್ತು ರೇಖಾಂಶ ಎರಡರ ಬಗ್ಗೆನೂ ಕೇಳಿದರೆ, ಒಂದು ಸತಿ ರೇಖಾಂಶದ ಬಗ್ಗೆ ಕೇಳಿದರೆ, ಇನ್ನೊಂದು ಸತಿ ಅಕ್ಷಾಂಶದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಚಿತ್ರವನ್ನು ಬಿಡಿಸೋದಕ್ಕೆ ಕೇಳಿದ್ದಾರೆ. ಇನ್ನು 13ನೇದಾಗಿ ಕೆಳಗಿನ ಭೂ ಸ್ವರೂಪಗಳನ್ನು ಸಮೋನ್ನತ ರೇಖೆಗಳ ಸಹಾಯದಿಂದ ಚಿತ್ರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 4 ಚಿತ್ರಗಳನ್ನು ಬಿಡಿಸೋದಕ್ಕೆ ಕೇಳಿದ್ದಾರೆ.
ಒಳಬಾಗಿದ ಇಳಿಜಾರು, ಶಂಖಾಕೃತಿ ಬೆಟ್ಟ, ಪ್ರಸ್ಥಭೂಮಿ, ಯು ಆಕಾರದ ಕಣಿವೆ. ಇದಿಷ್ಟನ್ನು ಚಿತ್ರ ಬಿಡಿಸಬೇಕು ಅಂತ ಹೇಳಿ ಕೇಳಿದ್ದಾರೆ. 14ನೇ ಪ್ರಶ್ನೆಯನ್ನು ನೋಡೋದಾದರೆ 1:20 ಕಿಲೋಮೀಟರ್ಗಳಲ್ಲಿ ತೋರಿಸುವಂತೆ ಒಂದು ರೇಖಾ ಮಾಪಕವನ್ನು ರಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಗರಿಷ್ಠ ಮತ್ತು ಕನಿಷ್ಠ ಉಷ್ಣತಾ ಮಾಪಕವನ್ನು ಅಂದವಾದ ಚಿತ್ರಸಹಿತ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದುವರೆಗೂ ನಾನು ನಿಮಗೆ 5 ಪ್ರಶ್ನೆ ಪತ್ರಿಕೆಗಳನ್ನು ತೋರಿಸಿದ್ದೀನಿ. ಇದರಲ್ಲಿ ಹೆಚ್ಚಾಗಿ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳಿಲ್ಲ, ಆದರೆ ಎಲ್ಲೋ 1-2 ಪ್ರಶ್ನೆಗಳು ರಿಪೀಟಾಗಿ ಬಂದಿದೆ. ಆದರೆ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡೋದಕ್ಕೆ ಮೊದಲು ಯಾವ ಪ್ರಶ್ನೆಗಳು ರಿಪೀಟ್ ಆಗಿದೆ ಅನ್ನೋದರ ಜೊತೆಗೆ ಯಾವ ಘಟಕದಿಂದ ಹೆಚ್ಚಾಗಿ ಪ್ರಶ್ನೆಗಳನ್ನು ತೆಗೆಯಲಾಗಿದೆ ಅನ್ನೋದನ್ನು ನೀವು ನೋಡ್ಕೋಬೇಕಾಗತ್ತೆ. ನಾನು ಪ್ರತಿ ಸತಿ ಕ್ವಶನ್ ಪೇಪರ್ನ ಹೇಳಬೇಕಾದ್ರೆ ನಿಮಗೆ ಹೇಳ್ತಾ ಇರ್ತೀನಿ, ಯಾವ ಘಟಕದಿಂದ ಪ್ರಶ್ನೆಗಳನ್ನು ಹೆಚ್ಚಾಗಿ ತೆಗೆಯಲಾಗಿದೆ ಅದನ್ನು ಫಸ್ಟ್ ನಾವು ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಬೇಕಾಗತ್ತೆ. ಇಷ್ಟು ಹೇಳ್ತಾ ನಿಮಗಿದಿಷ್ಟು ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.